ಬೃಹದೇಶ್ವರ ದೇವಸ್ಥಾನ, ತಂಜಾವೂರು, ತಮಿಳುನಾಡು. ರಚನೆ ಮತ್ತು ವೈಜ್ಞಾನಿಕ ಅದ್ಭುತತೆಗಳ ವಿವರ. ಪರಿಚಯ. ಬೃಹದೇಶ್ವರ ದೇವಸ್ಥಾನ ತಮಿಳುನಾಡಿನ ತಂಜಾವೂರಿನಲ್ಲಿ ರಾಜರಾಜ ಚೋಳನ ಕಾಲದಲ್ಲಿ ನಿರ್ಮಿತವಾಗಿದ್ದು, ಭಾರತೀಯ ವಾಸ್ತುಶಿಲ್ಪ ಮತ್ತು ವಿಜ್ಞಾನವನ್ನು ಸ್ಮರಿಸುವ ಅತಿ ಅದ್ಭುತ ಉದಾಹರಣೆಯಾಗಿದೆ. 1010ರಲ್ಲಿ ನಿರ್ಮಾಣಗೊಂಡ ಈ ದೇವಸ್ಥಾನವು ಶೈವ ಸಂಪ್ರದಾಯಕ್ಕೆ ಮೀಸಲಾಗಿದ್ದು, ಇದು ವಿಶ್ವದ ಅತಿ ಎತ್ತರದ ದ್ರಾವಿಡ ಶೈಲಿಯ ಗೋಪುರವನ್ನು ಹೊಂದಿದೆ. ಇದು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿತವಾಗಿದ್ದು, ಅದರ ರಚನೆಯ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅಂಶಗಳು ಯಾವಾಗಲೂ ಚರ್ಚೆಗೆ ಕಾರಣವಾಗಿವೆ. ದೇವಸ್ಥಾನದ ಕಟ್ಟಡದ ವೈಶಿಷ್ಟ್ಯತೆ. ಈ ದೇವಸ್ಥಾನದ ಗೋಪುರವು 66 ಮೀಟರ್ ಎತ್ತರವನ್ನು ಹೊಂದಿದ್ದು, ಅತಿ ದೊಡ್ಡ ದ್ರಾವಿಡ ಶೈಲಿಯ ರಚನೆಯಾಗಿದೆ. ಗೋಪುರದ ಮೇಲಿರುವ 80 ಟನ್ ತೂಕದ ಕಲ್ಲು ಒಂದು ಮೊತ್ತದ ತೊಪ್ಪಿಯಾಗಿ ಕೆಲಸ ಮಾಡುತ್ತದೆ. ಅಚ್ಚುಕಟ್ಟಾದ ಎತ್ತರ ಮತ್ತು ತೂಕದ ವಿನ್ಯಾಸವು ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ತಯಾರಿಸಲಾಗಿದೆ. ಶಾಡೋ ಇಲ್ಲದ ವಾಸ್ತುಶಿಲ್ಪ. ದಿನದ ಸಮಯದಲ್ಲಿ ದೇವಸ್ಥಾನದ ಗೋಪುರವು ನೆಲದ ಮೇಲೆ ಛಾಯೆಯನ್ನು ಹಾಕುವುದಿಲ್ಲ. ಇದು ಚೋಳರ ಕಾಲದ ವಾಸ್ತುಶಿಲ್ಪದ ವೈಜ್ಞಾನಿಕ ಪ್ರಾಯೋಗಿಕತೆಯನ್ನು ತೋರಿಸುತ್ತದೆ. ಸೂರ್ಯನ ಬೆಳಕು ಮತ್ತು ಗೋಪುರದ ವಿನ್ಯಾಸದ ಮಧ್ಯೆ ಇದ್ದ ಲೆಕ್ಕಾಚಾರಗಳು ಈ ಮಿರಾಕಲ್ಗೆ ಕಾರಣವಾಗಿವೆ. ತೂಕದ ಕಲ್ಲು ಮತ್ತು ಅದರ ಎತ್ತುವ ವಿಧಾನ. ಗೋಪುರದ ಮೇಲೆ ಇರಿಸಿರುವ 80 ಟನ್ ತೂಕದ ಕಲ್ಲು ಕಿಲೋಮೀಟರ್ಗಳಷ್ಟು ಉದ್ದದ ತಿರುಗುಮಳಿಗಳ ರ್ಯಾಂಪಿನ ಮೂಲಕ ಎತ್ತಲಾಯಿತು. ಆ ಕಾಲದಲ್ಲಿ ಆನೆಗಳು, ಬೃಹತ್ ಮನುಷ್ಯರ ಬಳಕೆ ಮತ್ತು ಗುಣಾತ್ಮಕ ಲಿವರ್ಗಳಂತಹ ಉಪಕರಣಗಳನ್ನು ಬಳಸಲಾಯಿತು. ಕಲ್ಲಿನ ತೂಕ ಮತ್ತು ಸ್ಥಳೀಯ ಶಿಲ್ಪಶೈಲಿಯ ನಡುವಿನ ತಂತ್ರಜ್ಞಾನ ಸಹಕಾರದ ಉತ್ತಮ ಉದಾಹರಣೆ ಇದು. ಶಿಲ್ಪಗಳ ಕುಶಲತೆ. ದೇವಸ್ಥಾನದ ಒಳಭಾಗ ಮತ್ತು ಹೊರಭಾಗದಲ್ಲಿ ಶಿವನ ವಿಗ್ರಹಗಳು, ಪುರಾಣಗಳ ಕಥೆಗಳು ಮತ್ತು ನಗ್ನತೆಯ ಶಿಲ್ಪಗಳು ತುಂಬಾ ಜೀವಂತವಾಗಿ ತೋರುತ್ತವೆ. ಶಿಲ್ಪಕಲೆಯಾದ ಚೋಳ ಶೈಲಿ, ಬೃಹತ್ ಕಲ್ಲುಗಳನ್ನು ಕತ್ತರಿಸುವ ಮತ್ತು ಅತ್ಯಂತ ಸುಂದರವಾದ ವಿನ್ಯಾಸವನ್ನು ನೀಡುವ ಅತ್ಯಂತ ಶ್ರೇಷ್ಠ ಕೌಶಲ್ಯವನ್ನು ಪ್ರದರ್ಶಿಸುತ್ತದೆ. ನಿರ್ಮಾಣದ ವೈಜ್ಞಾನಿಕ ಸಂಚಿಕೆ. ದೇವಸ್ಥಾನದ ಗುಣಲಕ್ಷಣಗಳನ್ನು ಚೆನ್ನಾಗಿ ಆಲೋಚಿಸಿ ನಿರ್ಮಿಸಲಾಯಿತು. ಗಾತ್ರ, ತೂಕ ಮತ್ತು ಸ್ಥಳೀಯ ವಾತಾವರಣ ಆಲ್ ಹಾರ್ಮೋನಿಯಸ್ಲಿ ಇಂಟಿಗ್ರೇಟ್. ಭೂಕಂಪಗಳ ಎದುರಿನಲ್ಲಿಯೂ ದೇವಸ್ಥಾನ ಅಚಲವಾಗಿರುತ್ತದೆ ಎಂಬುದನ್ನು ತೋರಿಸುತ್ತದೆ. ಆಧುನಿಕ ಕಾಲದ ಪ್ರಾಮುಖ್ಯತೆ. ಬೃಹದೇಶ್ವರ ದೇವಸ್ಥಾನವು ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣವಾಗಿದ್ದು, ಇದು ತಮಿಳು ಸಂಸ್ಕೃತಿಯ ಮತ್ತು ಭಾರತೀಯ ಶಿಲ್ಪಕಲೆಯ ಪರಮೋಚ್ಚ ಮಟ್ಟವನ್ನು ತೋರಿಸುತ್ತದೆ. ಇದು ಭಾರತದಲ್ಲಿ ಐತಿಹಾಸಿಕ ಪ್ರವಾಸಿಗಳ ಆಕರ್ಷಣೆಯ ಕೇಂದ್ರವಾಗಿದೆ.